ಹೇಗಂತಾರ ತಿಮ್ಮಕ್ಕ, ನಾನು ಸತ್ಯವಾಗಿ ನಡ್ಕೊಂಡಿದ್ದೀನಿ, ಧರ್ಮವಾಗಿ ಕೆಂಪಟ್ಟಿನಲ್ಲಿ ಬಾಳಿದ್ದೀನಿ, ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಅದಕ್ಕೆ ನನ್ನನ್ನು ಸ್ವರ್ಗಕ್ಕೆ ಸೇರಿಸ್ಕೋ ಅಂತ. ಅದಕ್ಕಪ್ಪೋ ನಾನು ಮಕ್ಕಳು ನಂಬಿಲ್ಲ, ಮೊಮ್ಮಕ್ಕಳು ನಂಬಿಲ್ಲ, ನನ್ನ ಆಭರಣ ನಂಬಿಲ್ಲ, ನನ್ನ ಆಸ್ತಿ ನಂಬಿಲ್ಲ, ನಾನು ಯಾರನ್ನು ನಂಬಿದ್ದೀನಿ ಗೊತ್ತಾ? ಹಾಗೆ ಇವತ್ತು ಈ ಅಂಬಿಗ ಅಂದ್ರೆ ಒಳೆದಾಡ್ಸೋರನ್ನ ಅಂಬಿಗ ಅಂತೇವೆ. ಆದ್ರೆ ದಾಸು ಬರದ ಅಂಬಿಗ ಒಳೆದಾಡ್ಸೋರಲ್ಲ, ಈ ಭವವೆಂಬ ಸಂಸಾರ ಸಾಗರವನ್ನ ದಾಟಿಸುವಂತ ಅಂಬಿಗ ತಿಮ್ಮಕ್ಕನನ್ನು ಇಹಲೋಕ ಬಿಟ್ಟು ಪರಲೋಕ ಸೇರಿಸ್ಲಿ ಅಂತ ಹೇಳಿ ಬೇಡ್ತಾ, ಈ ದಿವಸ ಕೃಷ್ಣಗಿರಿ ಜಿಲ್ಲೆ, ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ವೆಂಕನಗೌಡ ತಾಲೂಕಿನ ಕೆಂಪಟ್ಟಿ ಗ್ರಾಮದ ಕೀರ್ತಿಶೇಷರಾದಂಥ ಕರಣಂ ನಾರಾಯಣಪ್ಪನವರ ಒಂದು ಧೀಮಂತ ಕುಟುಂಬ. ಆ ಕುಟುಂಬದ ಹಿರಿಯ ಜೀವ ತಿಮ್ಮಕ್ಕನವರ ಸ್ವರ್ಗಾರೋಹಣ ಸಮಯ. ಪ್ರೀತಿಯ ಮಕ್ಕಳಾದಂಥ ಚಂದ್ರಶೇಖರ್ ಅವರು, ಪದ್ಮಮ್ಮನವರು, ರವಿಕುಮಾರ್ ಅವರು, ಕೆಂಪಯ್ಯನವರು, ಸುಬ್ರಹ್ಮಣ್ಯರವರು, ನೀಲಮ್ಮನವರು, ಹಾಗೆ ತವರೂರು ಕನಮನಹಳ್ಳಿಯ ಚಿಕ್ಕಬೀರಪ್ಪ ಚಿಕ್ಕದೊಡ್ಡಕ್ಕನ ಕುಟುಂಬಸ್ಥರು ಎಳಪ್ಪನವರ ಸಹೋದರಿ ತಿಮ್ಮಕ್ಕ ಸ್ವರ್ಗವನ್ನು ಸೇರುವಂಥ ಒಂದು ಸುಸಮಯ. ಈ ಸಂದರ್ಭದಲ್ಲಿ ನನ್ನ ಕಥಾಶ್ರವಣಕ್ಕೆ ಜೊತೆಯಾಗಿ ಹಿರಿಯ ಕಲಾವಿದರು ನಮ್ಮ ಹೊಸೂರಿನ ವೇಣುವಣ್ಣ ನಮ್ಮ ಜೊತೆ ಬಂದಿದ್ದಾರೆ. ಹಾಗೆ ಕೀಬೋರ್ಡ್ ವಾದಕರಾಗಿ ನಮ್ಮ ಶ್ರೀಕಾಂತ್ ಅವರು ಶ್ರೀರಂಗಪಟ್ಟಣ ತಾಲೂಕು, ನಮ್ಮ ಮಂಡ್ಯ ಜಿಲ್ಲೆ ಬೆಳಗೊಳ ಗ್ರಾಮ. ಹಾಗೆ ರಿದಮ್ ಪ್ಯಾಡ್ ವಾದಕರು, ಗಾಯಕರು ಹಾಗೆ ರವಿ ಅವರು ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗವಹಿಸ್ತಾರೆ. ತಾವೆಲ್ಲ ಪ್ರೀತಿಯಿಂದ, ಅಕ್ಕರೆಯಿಂದ, ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿದ್ದೀರಿ. ಈ ಕಾರ್ಯಕ್ರಮದ ಸಂಪರ್ಕ ಸೇತು ನಮ್ಮ ಕುಪ್ಪೇಂದ್ರಣ್ಣವರು, ಅದ್ವಿತೀಯ ರಂಗಭೂಮಿ ಕಲಾವಿದರು, ಹಾಗೆ ನಮ್ಮ ತಿಮ್ಮಕ್ಕನವ್ರ ಮೊಮ್ಮಗ ವಿಜಯಣ್ಣವರು, ಎಲ್ಲರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಸದುದ್ದೇಶ, ಸದಾಶಯ. ಇದು ಸತ್ಸಂಪ್ರದಾಯ, ಇದು ಒಂದು ಸಂಸ್ಕೃತಿ, ಇದು ಉಳಿಬೇಕು. ಕಲೆ ಅಂದರೆ ಇದು ಮನಸ್ಸಿಗೆ ಸಮಾಧಾನ, ಕಲೆ ಅಂದರೆ ಮನಸ್ಸಿನ ಪರಿವರ್ತನೆ, ಕಲೆ ಅಂದರೆ ಮನಸ್ಸಿನ ದೋಷಗಳನ್ನು ದೂರ ಮಾಡೋದು ಅಂತ. ಮನರಂಜನೆಗೆ ನೋಡೋದು ಆರ್ಕೆಸ್ಟ್ರಾ, ಅದು ಖುಷಿ ಪಡೋಕ್ಕೆ, ಚಪ್ಪಾಳೆ ಡ್ಯಾನ್ಸ್ ಗೀನ್ಸ್ ಮಾಡೋಕ್ಕೆ. ಆದರೆ ಇಲ್ಲಿ ನೋಡೋದೆಲ್ಲ ಜಾಗ ಅಡ್ಜಸ್ಟ್ ಆಗಿಲ್ವ ಇನ್ನು ನಿಮಗೆ? ನನಗೆ ಅಡ್ಜಸ್ಟ್ ಆಗೈತೆ, ಮಂಡ್ಯದಿಂದ ಬಂದು ನಿಮ್ಗೆ ಇನ್ನೂ ಅಡ್ಜಸ್ಟ್ ಆಗಿಲ್ವಲ್ಲವ? ಕೂತ್ಕೊಳ್ಳಿ, ಎಲ್ಲ ಒಂದು ಕಡೆ ಇಲ್ಲ, ಬಂದ್ಬಿಡಿ, ಇಲ್ಲಿ ನನ್ನ ಚೇರ್ ಮೇಲೆ ಕೂತ್ಕೊಳ್ಳಿ, ನಿಂತ್ಕೊಂತ ಬಂದ್ಬಿಡಿ ಅಮ್ಮ, ಬಂದ್ಬಿಡಿ, ನೀವು ಬಂದ್ಬಿಡ್ರಿ ಹೇಳ್ತೀನಿ, ಬಂದ್ಬಿಡಿ. ಎಲ್ಲಿ ಕುಂತರು ಸಮಾಧಾನ ಇಲ್ಲ, ಅಮ್ಮನಿಗೆ ಓಡಾಡ್ತಾರೆ ಪಾಪ. ಕೂತ್ಕೊಳ್ಳಿ. ಅವ ಸೌಂಡವ, ಸೌಂಡ್ ಜಾಸ್ತಿ ಅಂತ ಪಾಪ, ಇಲ್ಲಿ ಸೌಂಡ್ ಜಾಸ್ತಿ ಆಗಲ್ವಂತೆ. ಯಾರು ಅಕ್ಕಪಕ್ಕ ಮೇಲೆ ಅತ್ತೆ ಸೊಸೆ ಜಗಳ ಮಾಡಿದ್ರೆ ಗೋಡೆ ಕಿವಿ ಇಟ್ಕೊಂಡು ಕೇಳಿಸ್ಕೊಳ್ಳೋದು, ಇಲ್ಲಿ ನನ್ನ ಸೌಂಡ್ ಆಗಲ್ವಂತೆ. ಆಯ್ತು ಬಿಡು, ಆಯ್ತು. ಓಹ್, ಜನಗಳ ಸೌಂಡಾ? ಇಲ್ಲಿ ಈ ಕಡೆ ಬನ್ನಿ ಅಮ್ಮ, ಈ ಕಡೆ ಇಲ್ಲಿ ಬನ್ನಿ, ಈ ಕಡೆ ಎಲ್ಲಿ ಇಲ್ಲಿ ಬರ್ಬೇಕು ನೀವು, ನಮ್ಮ ಪಕ್ಕ ಇಲ್ಲಿ ನೋಡಿ, ಈ ಭಾಗದಲ್ಲಿ ತುಂಬ ಜಾಗ, ಇಲ್ಲಿ ಬವ್ವ, ಇಲ್ಲಿ ಚೆನ್ನಾಗಿದೆ ಜಾಗ, ಇಲ್ಲಿ ಚೆನ್ನಾಗಿ ಬನ್ನಿ. ಒಳ್ಳೇದಾಗಲಿ. ತಿಮ್ಮಕ್ಕನವರ ಜೊತೆಗಾತಿರೆಲ್ಲ ಸೇರ್ಕೊಂಡ್ಬಿಟ್ಟವ್ರು ಇವತ್ತು. ತಾಯಿ ತಿಮ್ಮಕ್ಕನವ್ರಿಗೆ ಒಂದು ಗೀತೆಯನ್ನು ಅರ್ಪಣೆ ಮಾಡಿ ತದನಂತರ ಕತೆ ಆಯ್ಕೆ ಮಾಡಿದ್ದಾರೆ, ಪುರುಷಾಮೃಗ ಚರಿತ್ರೆ ಅಂತೇಳಿ. ಆ ಕಥೆಯನ್ನು ಶ್ರವಣ ಮಾಡೋಣ. ಪ್ರೀತಿ ಎಲ್ಲ ಕಲಾವಿದರು ಬಂದಿದ್ದೀರಿ. ಹಾಗೆ ನಮ್ಮ ಗುರುಗಳು, ನಮ್ಮ ಶ್ರೀನಿವಾಸ್ ಮಾಸ್ಟ್ರು, ಹಿರಿಯ ರಂಗಭೂಮಿಯ ನಿರ್ದೇಶಕರು, ಹಲವಾರು ಸಾವಿರಾರು ಶಿಷ್ಯರನ್ನ ಈ ನಾಟಕ ರಂಗಕ್ಕೆ ತಂದು ತಿದ್ದಿ ತೀಡಿ ಕೃಷ್ಣನ್ ಮಾಡಿಸಿ, ರಾಮನ ಪಾತ್ರ ಮಾಡಿಸಿ, ಅವ್ರು ಹೆಂಗಾರ ಇರಲಿ, ಅವ್ರು ಏನೋ ಮಾಡ್ಕೊಂಡು ಹಾಳಾಗೋಗಿ, ಅವರೇ ರಾಮ ಅವರೇ ಕೃಷ್ಣನ್ ಮಾಡೋದು ಅವ್ರ ಕೈಲದೆ. ಶಿಲ್ಪಿಗಳಿದ್ದಂಗೆ ಅವರು, ಅವನೇನು ಸ್ವಾಮಿ ಹಂಗಾಡ್ತಾನೆ ಅಂದ್ರೆ ಅವನ ಕೈಲೇ ರಾಮನ ಪಾತ್ರ ಮಾಡಿಸ್ತರ್ಬೇಕಂದ್ರು. ಬುದ್ಧಿ ಏನಾರು ಇರಲಿ ಬಡೆಯ, ಕಲೆ ಅದು ಅಂತಾರೆ. ಆಮೇಲಾದರೂ ಒಂದು ಪಾತ್ರ ಮಾಡಿದ ಮೇಲಾದರೂ ಗುಣ ಬದಲಾಗಲಿ ಅಂತ. ಅದಕ್ಕೆ ನಾಟಕದ ಮಾಸ್ಟ್ರು ಅಂದರೆ ಅವರು ಗುರು ಸಮ ಅಂದರು. ಅವರ ವೇದಿಕೆನ ಅವ್ರು ತುಂಬ ಹೆಸರು, ನಮ್ಮ ವೇಣುವಣ್ಣ ಹೇಳ್ತಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮುಂದೆ ಉಪಸ್ಥಿತಿದ್ದಾರೆ. ಧನ್ಯವಾದ ಗುರುಗಳೇ. ಜೊತೆಗೆ ನಮ್ಮ ವೇಣುವಣ್ಣನ ಪುತ್ರ ಮತ್ತು ಶಿಷ್ಯ, ತಮ್ಮನ ಮಗ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಒಂದು ಗೀತೆಯನ್ನು ಆಡೋಣ, ತಿಮ್ಮಕ್ಕನ ಬಗ್ಗೆ ಒಂದು ಗೀತೆ ಆಡಿ ನಂತರ ಕಥಾಭಾಗ ಪ್ರಾರಂಭ ಮಾಡೋಣ, ಆಯ್ತಾ? ಕನಮನಹಳ್ಳಿಯ ಕಣ್ಮಣಿ ನೀನು
ಕೆಂಪಟ್ಟಿಯ ಸೊಸೆ ನೀನಮ್ಮ, ಕನಮನಹಳ್ಳಿಯ ಕಣ್ಮಣಿ ನೀನು, ಕೆಂಪಟ್ಟಿಯ ಸೊಸೆ ನೀನಮ್ಮ. ನಾರಾಯಣಪ್ಪನ ಮನೆಯ ಜ್ಯೋತಿ ತಾಯಿ ತಿಮ್ಮಕ್ಕ ನೀನು, ಅಮ್ಮ ತಿಮ್ಮಕ್ಕ ನೀನು. ಕನಮನಹಳ್ಳಿಯ ಕಣ್ಮಣಿ ನೀವು, ಕೆಂಪಟ್ಟಿಯ ಸೊಸೆ ನೀನಮ್ಮ. ನಾರಣಪ್ಪನ ಮನೆಯ ಜ್ಯೋತಿ ಸೇರಿತು ಶಿವನ ಪಾದವ. ಮಕ್ಕಳ ಪಡೆದ ತಾಯಿ ಅವ್ವ ನಿನ್ನ ಬದುಕೆ ಚಂದ. ಏಳು ಮಕ್ಕಳ ಹಡೆದ ತಾಯಿ ತಿಮ್ಮಕ್ಕ ನಿನ್ನ ಬದುಕೆ ಚಂದ. ಪ್ರೀತಿ ವಾತ್ಸಲ್ಯವ ಮಕ್ಕಳಿಗೆ ಇತ್ತ ದೇವತೆ ನೀನವ್ವ, ತಿಮ್ಮಕ್ಕ ದೇವತೆ ನೀನವ್ವ. ಕನಮನಹಳ್ಳಿಯ ಕಣ್ಮಣಿ ನೀನು, ಕೆಂಪಟ್ಟಿಯ ಸೊಸೆ ನೀನಮ್ಮ. ನಾರಣಪ್ಪನ ಮನೆಯ ಮುತ್ತು ಶಿವನ ಪಾದವ ಇಂದು ಸೇರಿತು. ಬೀರಪ್ಪನ ಚಂದದ ಮಗಳೇ ಎಲ್ಲಿ ಮರೆಯಾದೆಯವ್ವ. ಚಿಕ್ಕ ದೊಡ್ಡಕ್ಕನ ಅಕ್ಕರೆ ಮಗಳೇ ಎಲ್ಲಿ ಕುಂತಿದ್ದೀಯವ್ವ. ನೀನಿಲ್ಲದ ನಮ್ಮ ಮನೆ ದೇವರಿಲ್ಲದ ಗುಡಿ ಆಯ್ತವ್ವ. ನೀನಿಲ್ಲದ ದೇವರಿಲ್ಲದ ಗುಡಿ ಆಯ್ತವ್ವ. ಕನಮನಹಳ್ಳಿಯ ಕಣ್ಮಣಿ ನೀನು, ಕೆಂಪಟ್ಟಿಯ ಸೊಸೆಯಮ್ಮ, ಕೆಂಪಟ್ಟಿಯ ಸೊಸೆಯಮ್ಮ. ಮಗಳಾಗಿ ಮತ್ತೆ ಹುಟ್ಟಿ ಬಾರೆ ಅವ್ವ ತಿಮ್ಮವ್ವ ನೀನು. ಈ ತುಂಬಿದ ಮನೆಯ ನಂದ ದೀಪ ನೀನಾಗಿ ಬೆಳಗು ನನ್ನಮ್ಮ, ನೀನಾಗಿ ಬೆಳಗು ನನ್ನಮ್ಮ. ಕನಮನಹಳ್ಳಿಯ ಕಣ್ಮಣಿ ನೀನು, ಕೆಂಪಟ್ಟಿಯ ಸೊಸೆಯಮ್ಮ. ನಾರಾಯಣಪ್ಪನವರ ಮನೆಯ ದೇವತೆ ಇಂದಿಗೆ ಮರೆಯಾದೆಯಮ್ಮ, ಇಂದಿಗೆ ಮರೆಯಾದೆಯಮ್ಮ. ತಿಮ್ಮಕ್ಕ
ತಿಮ್ಮಕ್ಕನವರು ಯಾರು ನಂಬಿದ್ರು? ಒಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳವೋಗ ನಾವಯ್ಯ ಅಂಬಿಗ. ತಿಮ್ಮಕ್ಕ ಆತ್ಮ ನಾನು ಹೋಗ್ಬೇಕು ಅಂದ್ರೆ ಈ ಮನೆ, ಈ ಆಸ್ತಿ, ಈ ಆಭರಣ ಎಳೀತದಂತೆ ಒಳೆ ತರ. ಅದಕ್ಕೆ ತಿಮ್ಮಕ್ಕ ಕೇಳ್ತಾರೆ, ಯಾರ ಮುಂದೆ? ನನ್ನ ಮುಂದೆ ಅಲ್ಲರಿ, ಅಲ್ಲಿ ಭಗವಂತನ ಮುಂದೆ. ಏನಂತ? ಒಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳವೋಗ ನಾವಯ್ಯ ಅಂಬಿಗ. ಒಳೆಯ ಬರವ ನೋಡಂಬಿಗ, ಅದಕ್ಕೆ ಸೆಳವೋಗ ನಾವಯ್ಯ ಅಂಬಿಗ. ಸುಳಿಯೋಳು ಮುಳುಗಿದೆ ಅಂಬಿಗ, ನನ್ನ ಸೆಳೆದು ಕೊಂಡೊಯ್ಯೋ ನೀನಂಬಿಗ. ಈ ಸುಳಿಯೋಳು ಮುಳುಗಿದೆ ಅಂಬಿಗ, ನನ್ನ ಸೆಳೆದು ಕೊಂಡೊಯ್ಯೋ ನೀನಂಬಿಗ. ಸಂಸಾರವನ್ನು ಒಳೆ ಎಳೀತಾದ್ ನನ್ನ. ಅಯ್ಯೋ, ಇಂಥ ಮಕ್ಳು ಬಿಟ್ಟು ಹೋಗ್ತೀಯಾ ತಿಮ್ಮಕ್ಕ? ಇಂಥ ಮೊಮ್ಮಕ್ಳು ಬಿಟ್ಟು ಹೋಗ್ತೀಯಾ? ಇಲ್ಲಿರುವಂತ ಸುಳಿ ಎಳೀತದಪ್ಪ, ನನಗ್ ಬ್ಯಾಡಿದು. ಯಾಕೆ ಅಂದ್ರೆ ಇದು ಸಾಮಾನ್ಯವಾದ ಶರೀರ ಅಲ್ಲ. ಇದು ಎಂತ ಶರೀರ ಗೊತ್ತಾ? ಇದು ತುಂಬಿದ ಅರಿಗೋ ಲಂಬಿಗ, ಅದ ಕೊಂಬತ್ತು ಬಾಗಿಲು ಅಂಬಿಗ. ತುಂಬಿದ ಅರಿಗೋ ಲಂಬಿಗ, ಅದ ಕೊಂಬತ್ತು ಬಾಗಿಲು ಅಂಬಿಗ. ಸಂಭ್ರಮದಿಂದ ನೋಡಂಬಿಗ, ಅದರಿಂಬೋ ನೋಡಿ ನಡೆಸಂಬಿಗ. ಸಂಭ್ರಮದಿಂದ ನೋಡಂಬಿಗ, ಅದರಿಂಬೋ ನೋಡಿ ನಡೆಸಂಬಿಗ. ನವದ್ವಾರಗಳಿಂದ ಕೂಡಿದಂತ ದೇಹ ಇದು. ಏನ್ ಸಂಭ್ರಮ ಪಡ್ತು, ಯೌವನ ಇತ್ತು, ವಾರ್ಧಿಕ್ಯ ಇತ್ತು, ಮೈಯಲ್ಲಿ ಶಕ್ತಿ ಇತ್ತು, ದುಡಿಮೆ ಇತ್ತು, ಪ್ರೀತಿ ಇತ್ತು, ಹೆಂಗಿತ್ತು ಜೀವನ? ಅದು ಯಾವುದು ಇಲ್ಲ. ಯಾಕೆ ಅಂದ್ರೆ ನನ್ನದು ಅಂತಿದ್ದ ದೇಹವನ್ನ ನಮ್ಮವರೇ ಮಣ್ಣಿಗೆ ಸೇರಿಸೋರು ಇವತ್ತು. ತಿಮ್ಮಕ್ಕ ಕೇಳೋ ಮಾತು ಭಗವಂತನಿಗೆ. ಅದಕ್ಕೆ ನನಗೆ ಈ ಲೋಕ ಬೇಡಪ್ಪ. ಅಲ್ಲಿ ನೋಡಲ್ಲಿ, ಏನಲ್ಲಿ ನೋಡೋದು? ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಆರು ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಆರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ. ಆರಿಂದಲಾಗದು ಅಂಬಿಗ, ಅದ ನಿವಾರಿಸಿ ದಾಟಿಸಂಬಿಗ. ತಿಮ್ಮಕ್ಕ ಕೇಳ್ತಾರಂತೆ, ಏನಂತ? ಆರು ತೆರೆ ಅಂದ್ರೆ 6 ವೈರಿಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇದು ಯಾರಿಂದನೂ ವಾಸಿ ಮಾಡಕ್ಕಾಗಲ್ಲ. ಶುಗರ್, BP ಆದ್ರೆ ಹೆಂಗೋ ವಾಸಿ ಮಾಡ್ತಾರೆ. ಕ್ಯಾನ್ಸರ್ ಅಂದ್ರೂ 1 ವರ್ಷ ಮಲಿಕತಿಯಪ್ಪ. ಇನ್ನು 1 ಸಾಂಗು ಪೂರ್ತಿ ಆಗಿಲ್ವಲ್ಲೋ ಪುಣ್ಯಾತ್ಮ. ಆಯ್ತು, ಕಾಲ್ ಆ ಕಡೆ ನೀಡು, ಅಜ್ಜಿ ಕಡೆ ನೀಡು, ನನ್ನ ಕಡೆ ನೀಡಕ್ ಹೋಗ್ಬೇಡ. ಯಾರಿಂದಾನು ಆಗೋದಿಲ್ಲ. ಯಾಕೆ ಅಂದ್ರೆ ಇದು ವಿಜ್ಞಾನ ನಿವಾರಿಸೋದಲ್ಲ, ಇದು ಸುಜ್ಞಾನ ನಿವಾರಿಸೋದು. ಯಾವುದು? 6 ವೈರಿಗಳನ್ನ ಸುಜ್ಞಾನ ನಿವಾರಿಸೋದು. ಕ್ಯಾನ್ಸರ್ ಬಂದು ಸತ್ತೋಗ್ತಾರೆ ಅನ್ನೋ 1 ವರ್ಷ ಮುಂದೆ ಹೋಗ್ತಾನೆ ಒಂದಷ್ಟು ಔಷಧಿ ಕೊಟ್ಟು. ಆದ್ರೆ ಈ 6 ವೈರಿಗಳು ಮೀರಿದ್ರೆ ಬದುಕೋದಂಗ ಜೀವನದಲ್ಲಿ. ತಿಮ್ಮಕ್ಕ ಕೇಳ್ತಾರೆ, 6 ತೆರೆಯ ನೋಡಂಬಿಗ, ಅದು ಮೀರಿ ಬರುತ್ತಲಿದೆ ಅಂಬಿಗ. ಹರಿಂದಲಾಗದು ನಿವಾರಿಸಿ ದಾಟಿಸು. ಅದಕ್ಕೆ ಅಲ್ಲಿ ಕೇಳ್ತಾನಂತೆ ಭಗವಂತ, ತಿಮ್ಮಕ್ಕ ಎಲ್ಲಿಗೆ ಬರ್ತೀನಿ? ಸ್ವರ್ಗಕ್ಕೆ ಬರ್ತೀನಿ ಅಂತ ತಿಮ್ಮಕ್ಕ. ಅದಕ್ಕೆ ಅವನ್ ಕೇಳ್ತಾನೆ, ಅಲ್ಲ ಬಂದವರೆಲ್ರು ನಾನು ಸ್ವರ್ಗಕ್ಕೆ ಬರ್ತೀನಿ, ನಾನು ಸ್ವರ್ಗಕ್ಕೆ ಬರ್ತೀನಿ ಅಂದ್ರೆ ಇದನ್ನ ಏನ್ ಅನ್ಕೊಂಡಿದ್ದಿ? ಇದನ್ನ ಈ ಸ್ವರ್ಗಕ್ಕೆ ನೀ ಸೇರ್ಬೇಕಾದ್ರೆ ಅರ್ಹತೆ ಇರಬೇಕು, ಯೋಗ್ಯತೆ ಬೇಕು. ನಿನಗೆ ಯಾವ ಯೋಗ್ಯತೆ ಅದೇ ಹೇಳು ತಿಮ್ಮಕ್ಕ ಅಂತ ಕೇಳ. ಅದಕ್ಕೆ ತಿಮ್ಮಕ್ಕ ಕೇಳ್ತಾರೆ, ಏನಂತ ಗೊತ್ತಾ? ಸತ್ಯವೆಂಬುದೇ ಒಟ್ಟಂಬಿಗ,